ಏನಪ್ಪ ಮುಂದಿನ ಇವರು ಜಿಲ್ಲೆ ಮೇಲೆ ಹಿಡಿತ ಅಷ್ಟನ ಮತ್ತೇನ ಇವ್ರದ್ದು ಅಂತೇಳಿ ಮತ್ತೇನು ಕೆಲವೊಬ್ಬರು ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಇಲ್ಲಪ್ಪ ಅವ್ರು ಸಚಿವ ಸ್ಥಾನ ತೆಗೆಯವ್ರು ಇದ್ದಾರೆ, ಅದಕ್ಕೆ ಅವ್ರು ಅಷ್ಟು ಆ್ಯಕ್ಟಿವ್ ಆಗಿ ತೋರಿಸ್ಕೊಳ್ತಾ ಇದ್ದಾರೆ ಅಂತ. ಅದು ಇದ್ರೂ ಇರ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿರೋಧಿಗಳು ಯಾವಾಗಲೂ ಎಚ್ಚರವಾಗಿರ್ತಾರೆ, ಏನು ಮಾಡ್ತಾ ಇದ್ದಾರಪ್ಪ ತಮ್ಮ ಎದುರಾಳಿ ಅಂತೇಳಿ. ಈ ದಿಶೆಯಲ್ಲಿ ಅವರೊಂದು ವಾದ ಮಾಡ್ತಾರಿಲ್ಲ, ಸಚಿವ ಸ್ಥಾನದ ಇಳಿಸೋರು ಇದ್ದಾರೆ, ಅದಕ್ಕೆ ಇವರು ತಮ್ಮ ಕೆಲಸ ತೋರಿಸಿ ನಮ್ಮ ಇಳಿಸ್ಲಿಕ್ಕೆ ಬರಬೇಡ್ರಿ ಅಂತ. ಹಾಗೆ ಇತ್ತೀಚೆಗೆ ನಿಮಗೆ ಗೊತ್ತದ ಒಂದು ಏನಪ್ಪ ಅಂತಂದ್ರೆ ಇನ್ನು ಸಂಪುಟ ವಿಸ್ತರಣೆ ಆಗೋದದ, ಚೇಂಜ್ ಆಗೋದು, ನನಗೇನೋ ಗಾಳಿ ಇದ್ದಿತ್ತು. ಈಗೇನು ಮತ್ತೆ 4 ದಿವಸ ಆಯ್ತದ, ಒಂದು ಕಳೆದ ವಾರಗಳಿಂದ ಒಂದು ಸ್ವಲ್ಪ ವೀಕ್ ಆಗ್ಯದ. ಆದರೂ ಸಹಿತ ಒಳಗೊಳಗೆ ಅದು ಒಂದು ಸಣ್ಣ ಜ್ವಾಲೆಯಾಗಿ ಉರಿತಾ ನಡೆದು. ಅದಕ್ಕೆ ನಾಳೆ ಏನಾದರೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಬದಿಗೆ ಸೇರಿಸಿ ಒಂದು ಲಿಂಗಾಯತಪ್ಪ ಅವರೇ ಆಗಬೇಕಾಗ್ಯದ, ಲಕ್ಷ್ಮಣ್ ಸವದಿಯವ್ರಿಗೆ ಕೊಡಬೇಕಾಗ್ಯದ, ಸಮಾಧಾನ ಮಾಡಬೇಕಾಗ್ಯದ. ಬಂದರು ಅವ್ರು ಪಾರ್ಲಿಮೆಂಟ್, ಅವ್ರಿಗೆ ಕೊಟ್ಟ ತಮ್ಮ ಕೈ ಬಿಟ್ಟಿಟ್ಟಾರಂತ ಮಾಡ್ಲಿಕ್ಕೆ ಅಂತ ಒಂದು ವಾದಗಳು ಬರ್ತಾಯಿದ್ದಾವೆ. ಏನೋ ಆಗಲಿ, ಅದು ಯಾವ ರೀತಿ ಆಗ್ತದೋ ಅದು ಸಿದ್ದರಾಮಯ್ಯವರಿಗೆ ಮತ್ತು ಅವ್ರ ಕ್ಯಾಬಿನೆಟ್ಗೆ ಹೈಕಮಾಂಡ್ಗೆ ಬಿಟ್ಟ ವಿಷಯ. ಬಟ್ ಇವರು ಎಲ್ಲನೂ ನೋಡಿದಾಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹಿತ ತಮ್ಮ ಕೆಲಸವನ್ನು ತಾವು ಮುತುವರ್ಜಿಯಿಂದ ಮಾಡ್ತಾಯಿದ್ದಾರೆ. ಇದು ಅವರ ರಾಜಕೀಯ ಅಸ್ತಿತ್ವಕ್ಕೆ ಒಂದು ಶಕ್ತಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೂ ಸಹಿತ ಸಂಪುಟ ವಿಸ್ತರಣೆ ಆದರೆ ಇಬ್ಬರು ಉಳಿತಾರ, ಅದು ಲಕ್ಷ್ಮಣ ಸವದಿ ಅವರಿಗೂ ಕೊಟ್ಟು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ಗೂ ಕೊಡ್ತಾರ ಅನ್ನುವಂಥ ಒಂದು ಮಾತುಗಳಿದ್ದಾವೆ. ಏನೋ ಆಗಲಿ, ಇವು ಈಗ ನಡೆದಂಥ ತೆರೆ ಮರೆಯ ಏನಿದ್ರು ಆಟಗಳ, ರಾಜಕೀಯ ಆಟಗಳ ಒಂದು ವಿವರ ನಿಮ್ಮ ಮುಂದೆ ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೀನಿ. ಅದೇ ಕಾಲಕ್ಕೆ ಕಾಂಗ್ರೆಸ್ ಸಹಿತ ಅಸ್ತಿತ್ವ ಪಡ್ಕೋಬೇಕಾಗ್ಯದ. ಅದಕ್ಕಾಗಿ ಏನೇನು ಮಾಡೀತು ಅನ್ನೋದು ಸಹಿತ ಅಷ್ಟೇ ಕುತೂಹಲಕಾರಿ ಇದ್ದಾವೆ. ಬಟ್ ಇವೆಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ನೋಡುತ್ತಿರುವಂಥ ನಮ್ಮ ಜಾರಕಿಹೊಳಿ ಸಹೋದರರು ಸಹಿತ ತಮ್ಮ ಅಸ್ತಿತ್ವ ಮತ್ತು ತಮ್ಮ ಬೆಳವಣಿಗೆ, ಮತ್ತು ಅದರಲ್ಲೂ ಈಗ ಯಾಕಪ್ಪ ಅಂತಂದ್ರೆ ಇನ್ನೂ ಒಂದು ಮಾತು ಮೇಲೆ ಎದ್ದ ಅಲ್ಲೇ ಆಗ್ತಾ ಇರ್ತದೆ, ಮೆತ್ತಗಾಗ್ತಾ ಇರ್ತದೆ ಮುಖ್ಯಮಂತ್ರಿ ಸ್ಥಾನದ ಸಲುವಾಗಿ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರ ದಿನಗಳು ಕೌಂಟ್ ಆಗ್ತಾ ಇದ್ದಾರೆ, ಕೆಲವೊಬ್ರು ಮಾತಾಡ್ತಾ ಇದ್ದಾರೆ, ಡಿ ಕೆ ಸೇವ್ ಆಗ್ಬೋದು ಅಂತ ಇದ್ದಾರೆ. ಇವೆಲ್ಲ ನೆಲೆಯಲ್ಲಿ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮಾತ್ರ ತಮ್ಮ ಆ್ಯಕ್ಟಿವ್ನೆಸ್ ತೋರಿಸ್ಕೊಂಡ ತಮ್ಮ ಅಸ್ತಿತ್ವದ ಜೊತೆಗೆ ಬೆಳಗಾವಿ ಜಿಲ್ಲೆಯ ಲಿಂಗಾಯತ್ ಲಾಬಿಯ ಹಿಡಿತ ಸಾಧಿಸುವ ಪ್ರಯತ್ನ ನಡೆಸ್ತಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, ಇದು H16 ನ್ಯೂಸ್, ಸತ್ಯದ ಕೈಗಳಲ್ಲಿ ವಂದನೆಗಳು.